ನಮಸ್ಕಾರ. HR ನ್ಯೂಸ್ಗೆ ಸ್ವಾಗತ. ಜಗಳೂರು ವಿಧಾನಸಭಾ ಕ್ಷೇತ್ರದ ದೊಣ್ಣಿಹಳ್ಳಿ ಗ್ರಾಮದಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ SRE ಕುರಿತು ಜನಜಾಗೃತಿ ಕಾರ್ಯಕ್ರಮ ನಡೆಯಿತು. ಈ ಕಾರ್ಯಕ್ರಮ ಜಗಳೂರು ಕ್ಷೇತ್ರ ಶಾಸಕರಾದ ವಿ ದೇವೇಂದ್ರಪ್ಪ ಅವರ ನೇತೃತ್ವ ವಹಿಸಿದ್ದರು. ಕಾರ್ಯಕ್ರಮದ ಮುಖಂಡರು, ಕಾರ್ಯಕರ್ತರು ಹಾಗೂ ಗ್ರಾಮಸ್ಥರು ಭಾಗವಹಿಸಿ ಮನೆ ಮನೆಗೆ ಭೇಟಿ ನೀಡಿ SRE ಕುರಿತು ಮಾಹಿತಿ ನೀಡಿದರು. ಈ ವೇಳೆ ಸಾರ್ವಜನಿಕ ಜಾಗೃತಿ ಕರಪತ್ರ ವಿತರಣೆ, ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರು ಪರಿಶೀಲಿಸಿಕೊಳ್ಳುವಂತೆ, ಅಗತ್ಯವಿದ್ದರೆ ತಿದ್ದುಪಡಿ ಮಾಡಿಸಿಕೊಳ್ಳುವಂತೆ ಮನವಿ ಮಾಡಲಾಯಿತು. ಈ ವಿಷಯವನ್ನು MD ಕೀರ್ತಿಕುಮಾರ್ ಮಾತನಾಡಿ, ಮತದಾರರ ಹಕ್ಕು ಸಂರಕ್ಷಣೆ ಅತ್ಯಂತ ಮುಖ್ಯ. ಮತದಾರರ ಮಾಹಿತಿ ಪರಿಶೀಲಿಸಿ ಯಾವುದೇ ತಕ್ಷಣ ಸಂಪರ್ಕಿಸಿ ಎಂದು ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಪಕ್ಷದ ಸ್ಥಳೀಯ ಪ್ರತಿನಿಧಿಗಳು ಹಾಗೂ ಅನೇಕ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಇಂಥ ನಿಷ್ಠೂರ, ನಿಖರ ಹಾಗೂ ವಿಶ್ವಾಸ ಸುದ್ದಿಗಳಿಗಾಗಿ HR ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಕರ್ಬಸಪ್ಪ ಅವರು ಸ್ವಾಗತ ಕೋರಿಸಬೇಕಂತೇಳಿ ವಿನಂತಿ ಮಾಡ್ತೇನೆ. ಮೊದಲನೇದಾಗಿ ಕೀರ್ತನ ಅವರು ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು, ಪರಿಶಿಷ್ಟ ಪಂಗಡ ವಿಭಾಗ, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ, ಅವರಿಗೆ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಇಲ್ಲಿ ಫಸ್ಟ್ ವಾರ್ಡಿಂದ ಎಷ್ಟು ವೋಟರ್ಸ್ ಇದೆ ಮೇಡಮ್? ಇಲ್ಲಿ ಎಷ್ಟು ಅರ್ಜಿಗಳು ಮುಗಿದ? ಎಲ್ಲರಿಗೂ ಮುಗಿದ. ಒಂದು ವ್ಯತ್ಯಾಸ ಆಗಿದೆ. ವಾಪಸ್ ಎಷ್ಟು? 4 ಸಬ್ಜೆಕ್ಟ್ ಆಗಿದೆ. ಇದನ್ನ ಮೊಬೈಲ್ ಆ್ಯಪ್ ಮುಖಾಂತರ ಯಾವಾಗ ಇದು ಮಾಡ್ತಾರೆ? ಅಲ್ಲ, ಏನಾದ್ರು ಮತ್ತೆ ತೊಂದರೆ ಆಗ್ತಾ ಇದೀವ? ಎಲ್ಲ ನೀಟಾಗಿ ನಡೀತಾ ಇದೆ. ನಿಮ್ದು ಸಹಕಾರ ಇದೆ ಮೇಡಮ್ ಅವ್ರ ಜೊತೆಗೆ. ನೀವು ಯಾವ್ದಾದ್ರು ಇತ್ತು ಅಂದ್ರೆ ವ್ಯತ್ಯಾಸ ಆಗದಂಗೆ ನಮ್ಮ VL ಏಜೆಂಟ್ ಇದ್ದಾರೆ ಮೇಡಮ್. ನಿಮಗೆ ಇದ್ರ ಜೊತೆಗಣ ನಿಮ್ದು ಕೂಡ ಜವಾಬ್ದಾರಿ. ಒಂದು ಏನು ಕರಡು ಮತದಾನ ಪಟ್ಟಿ ಆದಾದ ನಂತರ ಇಲ್ಲಿ ಡಿಲೀಟ್ ಆಗಿರೋರು ಯಾರು, ಮತ್ತೆ ಹೊಸದಾಗಿ ಸೇರ್ಪಡೆ ಆಗ್ತಿರೋರು ಯಾರು, ಅವೆರಡ್ರದ್ದು ಮಾಹಿತಿ ಕಲೆಕ್ಟ್ ಆಗಿ ನಿಮ್ಮ ಜವಾಬ್ದಾರಿ. ನಿಮ್ಗೆ ಹಕ್ಕಿದೆ, ನೀವು ಕೇಳ್ಬೋದು ಮೇಡಮ್ ಅವ್ರನ್ನ. ಆ ನಿಟ್ಟಲ್ಲಿ ನೀವೇನು ಬೇಕೋ ನೀವು ಮಾಡಿ. ಯಾವ್ದಾದ್ರು ಡಿಲೀಟ್ ಆದ್ರೆ ಮೇಡಮ್ ಇವ್ರ ಗಮನಕ್ಕೆ ತರ್ರಿ. ಯಾವ್ದು ಹೊಸ ಸೇರ್ಪಡೆ ಆದ್ರೂ ಕೂಡ ಇವ್ರ ಗಮನಕ್ಕೆ ತರಬೇಕು. ಆಯ್ತು ಮೇಡಮ್, ನಮ್ಮ ಪಕ್ಷದಿಂದ ನಾವು ಕಾರ್ಯಕ್ರಮ ಮಾಡ್ಕೊಂತೀವಿ. ಶ್ರೀಯುತ ಇಲ್ಲಿ ಯಾರಿದ್ದಾರೆ? ತಾವಿಬ್ರು ವೇದಿಕೆಗೆ ಬರಬೇಕು ಅಂತ ತಮ್ಮನ್ನು ಕೇಳ್ತಾಂತೀವಿ. ಮೇಡಮ್ ಒಂದು ನಿಮಿಷ. ಮೇಡಮ್ ಇಲ್ಲಿ ಅಲ್ಲ, ಒಬ್ಬರೇ ನೋಡ್ಕೊಂತೀವಿ. ಇಲ್ಲಿ ಫಸ್ಟ್ ವಾರ್ಡಿಂದ ಎಷ್ಟು ವೋಟರ್ಸ್ ಇದೆ ಮೇಡಮ್? ಇಲ್ಲಿ ಎಷ್ಟು ಅರ್ಜಿಗಳು ಮುಗಿದ? ಎಲ್ಲರಿಗೂ ಮುಗಿದ. ಒಂದು ವ್ಯತ್ಯಾಸ ಆಗಿದೆ. ವಾಪಸ್ ಎಷ್ಟು? 4 ಸಬ್ಜೆಕ್ಟ್ ಆಗಿದೆ. ಇದನ್ನ ಮೊಬೈಲ್ ಆ್ಯಪ್ ಮುಖಾಂತರ ಯಾವಾಗ ಇದು ಮಾಡ್ತಾರೆ? ಅಲ್ಲ, ಏನಾದ್ರು ಮತ್ತೆ ತೊಂದರೆ ಆಗ್ತಾ ಇದೀವ? ಎಲ್ಲ ನೀಟಾಗಿ ನಡೀತಾ ಇದೆ. ನಿಮ್ದು ಸಹಕಾರ ಇದೆ ಮೇಡಮ್ ಅವ್ರ ಜೊತೆಗೆ. ನೀವು ಯಾವ್ದಾದ್ರು ಇತ್ತು ಅಂದ್ರೆ ವ್ಯತ್ಯಾಸ ಆಗದಂಗೆ ನಮ್ಮ VL ಏಜೆಂಟ್ ಇದ್ದಾರೆ ಮೇಡಮ್. ನಿಮಗೆ ಇದ್ರ ಜೊತೆಗಣ ನಿಮ್ದು ಕೂಡ ಜವಾಬ್ದಾರಿ. ಒಂದು ಏನು ಕರಡು ಮತದಾನ ಪಟ್ಟಿ ಆದಾದ ನಂತರ ಇಲ್ಲಿ ಡಿಲೀಟ್ ಆಗಿರೋರು ಯಾರು, ಮತ್ತೆ ಹೊಸದಾಗಿ ಸೇರ್ಪಡೆ ಆಗ್ತಿರೋರು ಯಾರು, ಅವೆರಡ್ರದ್ದು ಮಾಹಿತಿ ಕಲೆಕ್ಟ್ ಆಗಿ ನಿಮ್ಮ ಜವಾಬ್ದಾರಿ. ನಿಮ್ಗೆ ಹಕ್ಕಿದೆ, ನೀವು ಕೇಳ್ಬೋದು ಮೇಡಮ್ ಅವ್ರನ್ನ. ಆ ನಿಟ್ಟಲ್ಲಿ ನೀವೇನು ಬೇಕೋ ನೀವು ಮಾಡಿ. ಯಾವ್ದಾದ್ರು ಡಿಲೀಟ್ ಆದ್ರೆ ಮೇಡಮ್ ಇವ್ರ ಗಮನಕ್ಕೆ ತರ್ರಿ. ಯಾವ್ದು ಹೊಸ ಸೇರ್ಪಡೆ ಆದ್ರೂ ಕೂಡ ಇವ್ರ ಗಮನಕ್ಕೆ ತರಬೇಕು. ಆಯ್ತು ಮೇಡಮ್, ನಮ್ಮ ಪಕ್ಷದಿಂದ ನಾವು ಕಾರ್ಯಕ್ರಮ ಮಾಡ್ಕೊಂತೀವಿ. ಶ್ರೀಯುತ ಏನವತ್ತು ಘೋಷಣೆ ಮಾಡಿದ್ವಿ, ಅದನ್ನ ಇವತ್ತಿನವರೆಗೆ ಯಶಸ್ವಿಯಾಗಿ ನಿಭಾಯಿಸ್ತಾ ಬಂದಿದ್ದೀವಿ. ನಮ್ಮ ಏನು 5 ವರ್ಗ ಇದೆ, ಬೇರೆ ಬೇರೆ ಎಲ್ಲಾ ಜನ ನಮ್ಮ ಓಟ್ ಹಾಕಿರ್ತಕ್ಕಂಥ ಪಕ್ಷಕ್ಕೆ ಓಟ್ ಹಾಕಿದ್ರು ಒಬ್ಬರಿಗೆಲ್ಲ, ಓಟ್ ಹಾಕಿದ್ದಂತ ಎಲ್ಲರಿಗೂ ಕೂಡ ನಾವು ಒಂದು ಗ್ಯಾರಂಟಿಗಳನ್ನ ತಲುಪಿಸೋ ನಿಟ್ಟಲ್ಲಿ ಕೆಲಸ ಮಾಡ್ತಾ ಬಂದಿದ್ದೀವಿ. ಆದ್ರೆ ಇವತ್ತಿನ ದಿನ ಏನ್ ನಡೀತಾ ಇದೆ, ಮತದಾನ ಪಟ್ಟಿ ಪರಿಷ್ಕರಣೆ ಅನ್ನೋ ಹೆಸರಿನಲ್ಲಿ ಅವ್ರಿಗೆ ಇದ್ದಂತ ಹಕ್ಕುಗಳನ್ನ ಕಿತ್ಕೊಂಡು, ಮುಂದಿನ ದಿನಗಳಲ್ಲಿ ಯಾರ ಹತ್ರ ವೋಟರ್ ಐಡಿ ಇಲ್ಲ ಅವರೆಲ್ಲರಿಗೂ ಈ ಗ್ಯಾರಂಟಿಗಳನ್ನ ಏನ್ ಕಾಂಗ್ರೆಸ್ ಸರ್ಕಾರ ನೀಡ್ತಾ ಇದೆ ಅದನ್ನೆಲ್ಲ ಕಿತ್ಕೊಳ್ಳುವಂತ ಕೆಲಸ ಕೇಂದ್ರದಲ್ಲಿರ್ತಕ್ಕಂಥ ಬಿಜೆಪಿ ಸರ್ಕಾರ ಮಾಡಕ್ ಹೊರಟಿದೆ. ಯಾವುದೇ ಕಾರಣಕ್ಕೂ ನಾವು ಕೊಟ್ಟಿರೋ ಗ್ಯಾರಂಟಿಗಳನ್ನ ನೀವು ಕಸ್ಕೊಳಕ್ಕೆ ಬಿಡೋದಿಲ್ಲ. ನಾವು ಪ್ರತಿ ಒಂದು ಗ್ರಾಮಕ್ಕೂ ಮನೆಗೂ ತೆರಳಿ ಪ್ರತಿಯೊಬ್ಬ ಮತದಾರರಿಗೂ ಕೂಡ ನಾವು ಅದ್ರ ಬಗ್ಗೆ ಜಾಗೃತಿ ಮೂಡಿಸಿ ಇಲ್ಲಿರ್ತಕ್ಕಂಥ ಒಂದು ಓಟು ಕೂಡ ವ್ಯತ್ಯಾಸ ಆಗೋದಕ್ಕೆ ನಾವು ಬಿಡೋದಿಲ್ಲ.
ಸಂವಿಧಾನ ಕೊಟ್ಟಂತ ಹಕ್ಕನ್ನ ನೀವು ಕಿತ್ಕೊಳ್ಳೋಕೆ ನಾವು ಬಿಡೋದಿಲ್ಲ ಅಂತ ಒಂದು ನಿಟ್ಟಿನಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಒಂದು ತೀರ್ಮಾನ ಕೈಗೊಂಡು ಈ ಒಂದು ಜಾಗೃತಿ ಮೂಡಿಸುವಂತ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಇಲ್ಲಿಂದ ಇದೀವಿ, ಅವ್ರನ್ನ ನೀವು ನಿಮ್ಮ ಗ್ರಾಮದ ಪ್ರತಿ ಮನೆಗೂ ತಲುಪಿಸಿ ಅವರೆಲ್ಲರಿಗೂ ನೀವು ವೋಟರ್ ಐಡಿ ಮಾಡಿಸ್ಕೊಳ್ಳೋದು ತುಂಬಾ ಮುಖ್ಯ. ನೀವು ವೋಟರ್ ಐಡಿ ಮಾಡಿಸ್ಕೊಂಡಿದ್ರೆ ಮುಂದಿನ ದಿನಗಳಲ್ಲಿ ಏನು ಒಂದು ಹಕ್ಕು ಇದೆ, ಮತದಾನದ ಹಕ್ಕು ಕಳ್ಕೊಂತೀರಿ. ಅದ್ರ ಜೊತೆಗೆ ಯಾರು TP ZP ಮೆಂಬರ್ಗಳು ಒಂದು ಇಲ್ಲ ಉದ್ದೇಶ ಇದ್ದೀರಿ ಅವ್ರಿಗೂ ಕೂಡ ನಿಮ್ದು ವೋಟರ್ ಐಡಿನೇ ಇಲ್ಲ ಅಂದ್ರೆ ನೀವು ಗ್ರಾಮ ಪಂಚಾಯತಿಗೆ ಆಗ್ಲಿ ಇನ್ನು ಯಾವುದಕ್ಕೂ ಆಗ್ಲಿ ಸ್ಪರ್ಧಿಸೋ ಒಂದು ಹಕ್ಕನ್ನೇ ಕಳ್ಕೊಂತೀರಿ. ಆ ನಿಟ್ಟಿನಲ್ಲಿ ಯಾವುದೂ ಕೂಡ ವ್ಯತ್ಯಾಸ ಆಗಬಾರದು. 5 ಗ್ಯಾರಂಟಿಗಳು ಇದೇ ರೀತಿ ನಿಮಗೆ ಮುಟ್ಟಬೇಕು ಅಥವಾ ಮುಂದುವರಿಬೇಕು ಅನ್ನೋದಾಯ್ತು ಅಂದ್ರೆ ನಾವೆಲ್ಲರೂ ವೋಟರ್ ಐಡಿ ಮಾಡಿಸ್ಕೊಳ್ಳೋದು ಬಹಳ ಮುಖ್ಯ ಆಗಿರ್ತದೆ. ಅದನ್ನ ಹೆಚ್ಚಿನ ಜವಾಬ್ದಾರಿ ತಗೊಬೇಕು. ನಮ್ಮ ಪಕ್ಷದ ಏನ್ ಮುಖಂಡರಿದ್ರೆ ಅವರು ಹೆಚ್ಚಿನ ಇನ್ನೂ ಜವಾಬ್ದಾರಿ ಜಾಸ್ತಿ ಇರ್ತದೆ. ಯಾಕಂದ್ರೆ ನಮ್ಮ ಪಕ್ಷಕ್ಕೆ ಬಹಳ ಜನ ಅವಿದ್ಯಾವಂತರು, ಹಿಂದುಳಿದವರು ಏನು ಅವ್ರ ಪಕ್ಷದ ಮತದಾರರಾಗಿದ್ದಾರೆ ಅವರಿಗೆ ಫಾರಂನ ಫಿಲ್ಅಪ್ ಮಾಡೋದು ಅಥವಾ ಅದ್ರ ಬಗ್ಗೆ ಜಾಗೃತಿ ತುಂಬಾ ಕಡಿಮೆ ಇದೆ.